ರಾಜ್ಯದ ಕೆಲವೆಡೆ ವರುಣ ಕರುಣೆ ತೋರಿದ್ದಾನೆ. ಆದರೆ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಮಾಯವಾಗಿದೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಸಿಎಂ ಕೂಡ ಮೋಡ ಬಿತ್ತನೆಯ ಒಲವು ತೋರಿದ್ದಾರೆ. ಅದ್ಯಾವಾಗ ಮಳೆ ಬರುತ್ತೋ ಅದ್ಯಾವಾಗ ವರುಣ ಕರುಣೆ ತೋರುತ್ತಾನೋ. ಮೊಳಕೆ ಒಡೆದಿರುವ ಬೀಜವನ್ನ ಉಳಿಸಿಕೊಳ್ಳೋದೇ ಬೀದರ್ ರೈತರಿಗೆ ಸವಾಲಾಗಿದೆ. ಮಳೆಗಾಗಿ ಆಕಾಶದತ್ತ ನೋಡುವ ಸ್ಥಿತಿ ಬಂದಿದೆ. ರಾಜ್ಯದ ಕೆಲ ಭಾಗಗಳಲ್ಲಿ ಮಳೆ ಅಬ್ಬರಿಸುತ್ತಿದೆ. ಆದರೆ ಬೀದರ್ ಜಿಲ್ಲೆಯ ರೈತರಿಗೆ ಮಳೆ ಅನ್ನೋದೇ ಮರೀಚಿಕೆಯಾಗ್ಬಿಟ್ಟಿದೆ. ಜೂನ್ ತಿಂಗಳ 3ನೇ ವಾರದಲ್ಲಿ ಸುರಿದ ಒಂದೇ ಮಳೆಯನ್ನ ನಂಬಿ ರೈತರು ಸಾಲ ಸೋಲ ಮಾಡಿ ಉದ್ದು, ಹೆಸರು, ಸೋಯಾಬೀನ್ ಬಿತ್ತನೆ ಮಾಡಿದ್ದಾರೆ. ಕಾಳುಗಳು ಕೂಡ ಮೊಳಕೆ ಒಡೆದಿವೆ. ಈ ಹಂತದಲ್ಲಿ ನೀರಿನ ಅವಶ್ಯಕತೆ ಇದ್ದು ಮಳೆ ಮಾತ್ರ ಮಾಯವಾಗಿದೆ. ಇದರಿಂದ ಬೆಳೆ ಒಣಗುತ್ತಿದ್ದು ರೈತರು ಕಂಗಾಲಾಗಿದ್ದಾರೆ. ಸದ್ಯ ನಾನು ಬೀದರ್ ತಾಲೂಕಿನ ಗುಮ್ಮ ಗ್ರಾಮದ ಅಕ್ಕಪಕ್ಕದ ರೈತರ ಹೊಲದಲ್ಲಿ ಸದ್ಯ ನಾನು ಇರುವಂಥದ್ದು. ಇಲ್ಲಿ ಬೆಳೆಯನ್ನು ಕೂಡ ನೋಡಬಹುದು. ಈಗಾಗಲೇ ಉದ್ದು, ಹೆಸರು, ಸೋಯಾಬೀನನ್ನು ಕೂಡ ಇಲ್ಲಿ ಬಿತ್ತನೆ ಮಾಡಿರ್ತಕ್ಕಂಥದ್ದು. ಈಗ ಬಿತ್ತನೆ ಮಾಡಿ ಸುಮಾರು ಒಂದು 20 ದಿನ ಕಳೆದಿದೆ. ಯಾಕಂದರೆ ಆರಂಭದಲ್ಲಿ ಏನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಯಿತು, ಮಳೆ ಆಗುತ್ತೆ ಅನ್ನೋ ಒಂದು ಭರವಸೆ ಇಟ್ಕೊಂಡು ರೈತರು ಕೂಡ ಬಿತ್ತನೆ ಮಾಡಿದರು. ಆದರೆ ಈಗ ಬೆಳೆಯನ್ನು ಒಂದು 4-5 ಇಂಚು ಬೆಳೆ ಬಂದಿದೆ. ಆದರೂ ಕೂಡ ಇನ್ನೂವರೆಗೆ ಕೂಡ ಮಳೆ ಪ್ರಮಾಣ ಕೂಡ ಇಲ್ಲಿ ಆಗ್ತಾ ಇಲ್ಲ. ಇವನೇ ಸಾಲ ಮಾಡಿದೆವು. ಈಗ ಬೆಳೆಯರ ಇಲ್ಲ, ಈಗ ಬೆಳೆಯರ ಇಲ್ಲ, ಈಗ ಅದಂತ ಪರಿಸ್ಥಿತಿ ಇಲ್ಲ. ಇಲ್ಲದ್ರೆ ಮತ್ತಿನ 8 ದಿನ ಬಾದ್ ಬಿದ್ದರೂ ಏನಾಯ್ತದೋ. ಮಳೆ ಇಲ್ಲ, ವಿದ್ಯುತ್ ಕೂಡ ಇಲ್ಲ, ಕೆರಳಿದ ರೈತರು. ಯಾದಗಿರಿಯಲ್ಲಿ ಮಳೆ ಕೈಕೊಟ್ಟಿದೆ. ಬೋರ್ವೆಲ್ಗಳಿಂದಾದರೂ ನೀರನ್ನ ಹಾಯಿಸೋಣ ಅಂದ್ರೆ ಸರಿಯಾಗಿ 3 ಫೇಸ್ ವಿದ್ಯುತ್ ಕೂಡ ಪೂರೈಕೆ ಮಾಡ್ತಿಲ್ಲ. ಹೀಗಾಗಿ ವಡಗೇರ ಪಟ್ಟಣದ ಹೊರಭಾಗದ ಜೆಸ್ಕಾಂ ಕಚೇರಿಗೆ ರೈತರು ಮುತ್ತಿಗೆ ಹಾಕಿದ್ರು. ದಿನಕ್ಕೆ 7 ತಾಸು ವಿದ್ಯುತ್ ಪೂರೈಸುವಂತೆ ಆಗ್ರಹಿಸಿದ್ರು. 4 ದಿನದಿಂದ ನಿರಂತರ ಜ್ಯೋತಿ ಕರೆಂಟ್ ಅಂತ 24/7 ಮಾಡಿದ್ದಾರೆ. ನಿರಂತರ ಜ್ಯೋತಿ ಲೈನೇ 4 ದಿನದಿಂದ ಕುಡಿಯೋ ನೀರಿಗೂ ಕರೆಂಟ್ ಕೊಡ್ತಿಲ್ಲ. ಮತ್ತು ರೈತರ ಹೊಲಗಳಿಗೆ ಲೈನ್ ಇಲ್ಲ, ಪಂಪ್ ಸೆಟ್ಗಳಿಗೆ ಲೈನ್ ಇಲ್ಲ. ಒಣಗ್ತಾ ಇದೆ, ಎಲ್ಲ ಬೆಳೆಗಳು ಒಣಗ್ತಿದ್ವು. ಅದಕ್ಕೋಸ್ಕರ ಎಲ್ಲ ರೈತರು ಸ್ವಯಂ ಇದಾಗಿ ಬಂದು ಒಂದೇ ಬೆಳಾರ ಲೈನಿಂದ 40 ಹಳ್ಳಿಲಿಂದ ಬಂದ ರೈತರೆಲ್ಲರೂ. ಮೋಡ ಬಿತ್ತನೆಗೆ ಒತ್ತಾಯವಿದೆ ಎಂದ ಸಿಎಂ ಡಿಕೆಶಿ. ರಾಜ್ಯದ ಹಲವು ಕಡೆ ಬರದ ಕಾರ್ಮೋಡ ಆವರಿಸಿದೆ. ಹೀಗಾಗಿ ಕೆಲವೆಡೆ ಮೋಡ ಬಿತ್ತನೆಗೆ ಶಾಸಕರು ತುಂಬಾ ಒತ್ತಾಯ ಮಾಡ್ತಿದ್ದಾರೆಂದು ಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆ ಮಾತನಾಡಿ ಮೋಡ ಬಿತ್ತನೆ ಬಗ್ಗೆ ಪರಿಶೀಲನೆ ಮಾಡುತ್ತೇವೆ ಎಂದು ಬೆಳಗಾವಿಯಲ್ಲಿ ಬೆಳಗ್ಗೆ ಮಾಹಿತಿ ನೀಡಿದರು. ಮೋಡ ಬಿತ್ತನೆ ಬಗ್ಗೆ ಭಾಳ ಡಿಮ್ಯಾಂಡ್ ಇದೆ. ನಾನು ನಮ್ಮ ಲೀಗಲ್ ಅಧಿಕಾರಿಗಳು ಮತ್ತು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಮಾತಾಡಬೇಕು. ಶಾಸಕರೆಲ್ಲ ಭಾಳ ಒತ್ತಾಯ ಮಾಡಿ ಹೇಳಿದ್ದಾರೆ, ಪರಿಶೀಲನೆ ಮಾಡ್ತೀವಿ. ಮಲೆನಾಡು ಭಾಗದ 1-2 ಜಿಲ್ಲೆಗಳಿಗಷ್ಟೇ ಮಳೆ ಸೀಮಿತವಾಗಿದ್ದು ಉಳಿದೆಡೆ ಮಾಯವಾಗಿದೆ. ಹಲವು ಜಿಲ್ಲೆಗಳಲ್ಲಿ ಬರದ ಕಾರ್ಮೋಡ ಆವರಿಸಿದ್ದು ರೈತರಿಗೆ ದಿಕ್ಕೆ ತೋಚದಂತಾಗಿದೆ. ಯಾದಗಿರಿಯಿಂದ ಅಮೀನ್ ಜೊತೆ ಸುರೇಶ್ ನಾಯ್ಕ್, TV9 ಬೀದರ್.